ಇನ್ನು ರೇವ್ ಪಾರ್ಟಿ ಮಾಡಿದಂಥವ್ರ ವಿರುದ್ಧ ಜೊತೆಗೆ ಅಲ್ಲಿದ್ದಂಥವ್ರ ವಿರುದ್ಧ ಈಗಾಗಲೇ ಪ್ರಕರಣಗಳು ದಾಖಲಾಗಿವೆ. ಪೊಲೀಸರು ಈಗಾಗಲೇ ಅವ್ರನ್ನ ಅರಿತಾ ಇದ್ದಾರೆ. GR ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಆ ಪಾರ್ಟಿ ಹೇಗಿತ್ತು? 2 ಲಕ್ಷ ರೂಪಾಯಿ ಕೊಟ್ಟು ಪಾರ್ಟಿ ಒಳಗಡೆ ಬರ್ತಾರಂತೆ, ಬರ್ಡೇ ಪಾರ್ಟಿಗೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವರನ್ನೇ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ. ಗೊತ್ತಿರಲಿಲ್ಲ ಅವರಿಗೆ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತವೆ ಅಂತ. ಇನ್ಸ್ಟಾದಲ್ಲಿ ವಿಡಿಯೋ ಬಿಟ್ಟಿದ್ರು, ಕೆಲವರು ಡಿಲೀಟ್ ಕೂಡ ಮಾಡಿದ್ರು. CCB ಪೊಲೀಸರು ಆ ದೃಶ್ಯಾವಳಿಗಳು ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಇನ್ವಾಲ್ವ್ ಆಗಿದ್ರು ಅವರ ವಿಡಿಯೋಗಳು ನೋಡಿ. ಅದರಲ್ಲಿ ಒಂದಷ್ಟು ವಿಡಿಯೋಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಆ ಶಬ್ದ, ಆ ಕುಡಿತ, ಆ ಕುಣಿತ ಒಂದಾ ಎರಡಾ ಏನೋ ಯಾವುದೋ ಒಂದು ಜೋಶಲ್ಲಿ ಬಿಟ್ಬಿಟ್ರು. ಕೆಲವರು ಏನಂದ್ರೆ ಎಲ್ಲರೂ ಕೂಡ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ತಾರೆ ಅಂತಲ್ಲ, ಆದರೆ ಬಹುತೇಕರು ಹೋಗುವಂಥದ್ದು ಅದೇ ಕೆಲಸಕ್ಕೇನೆ. ಹಾಗೇನಾದರೂ ಮೈಮೇಲೆ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಈ ರೀತಿಯಾಗಿ ವಿಡಿಯೋ ಮಾಡಿ ಸಿಕ್ಕಾಕತ್ತಾ ಇದ್ರು. ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ನಟೀಮಣಿಯರಿಬ್ಬರು, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದರು ನಟಿ ಹೇಮಾ. ನಾನೆಲ್ಲೋ ದೂರದಲ್ಲಿದ್ದೀನಿ, ಚಿಲ್ ಮಾಡ್ತಾ ಇದ್ದೀನಿ. ಈಗ ನಾನೊಬ್ಬಳ ನಟಿ, ನಾನು 100 ಸಿನಿಮಾಗಳನ್ನು ಮಾಡಿದ್ದೀನಿ, ನನ್ನನ್ನು ಈ ರೀತಿ ನಡೆಸ್ಕೋಬೇಡಿ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಬಿಲ್ಡಪ್ ಕೊಟ್ಟಿದ್ದರಿಂದ ಪೊಲೀಸರು ತನಿಖೆಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ. ಸೊ ಇದು ನಿಮಗೆ ಜ್ಞಾಪಕ ಇರಬಹುದು. ಬಹುಶಃ ಹಿಂದೆ ಕರ್ನಾಟಕದಲ್ಲಿ ಇಬ್ಬರು ನಟೀಮಣಿಯರು ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಗೆ ಹೋಗಿದ್ದರು. ನೋಡಬೇಕಾಗಿತ್ತು ನೀವು ಆಸ್ಪತ್ರೆಯಲ್ಲಿ. ಅಬ್ಬಾ, ಏನೊಂದು ಕಾಟ ಮೇಲೆ, ಒಂದು ಬೆಡ್ ಮೇಲೆ ಈ ಚಕ್ಕಳ ಬಕ್ಕಳ ಹಾಕೊಂಡು ಕೂತ್ಕೊಂಡು ಹಂಗನೇ ಪೊಲೀಸರಿಗೆ ಪ್ರಶ್ನೆ ಮಾಡ್ತಿರೋದು. ಇಂಟ್ರಾಗೇಷನ್ನು, ಇನ್ವೆಸ್ಟಿಗೇಷನು ಎರಡೂ ಈ ನಟಿಮಣಿಯರೇ ಮಾಡ್ತಾಯಿದ್ರು ಪೊಲೀಸರಿಗೆ. ಹಂಗೆ ಪ್ರಶ್ನೆಗಳು. ಅದಾದಮೇಲೆ ಪೊಲೀಸರು ಬೆಂಡೆತ್ತಿದ್ರು. ಈ ಅಮ್ಮನು ಕೂಡ ಹಂಗೇನೆ, ನಾನೊಬ್ಬ ನಟಿಮಣಿ, 100 ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಅದು ಇದು ಸಂಗತಿಗಳನ್ನೆಲ್ಲವನ್ನೂ ಕೂಡ ಹೇಳಿದ್ಲು. ಅದಾದಮೇಲೆ ತನಿಖೆ ಇನ್ನಷ್ಟು ಚುರುಕಾಗಿದೆ. ಸುಮ್ಮನಿದ್ದರೆ ಅಟ್ಲೀಸ್ಟ್ ನನಗೇನು ಗೊತ್ತಿರಲಿಲ್ಲ, ಕರೆದ್ರು ಬಂದಪ್ಪ ಅಂತ ಹೇಳಿದ್ರೆ ಆಗ್ತಿತ್ತು. ಇದೆಲ್ಲದರ ಜೊತೆಗೆ ಬರುವಂಥ ಪ್ರಶ್ನೆ, ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ? ನೋಡಿ, ನಿಮ್ಮ ಏರಿಯಾದಲ್ಲಿ ಯಾವನಾರ ಒಬ್ಬ ಪಿಕ್ ಪಾಕೆಟ್ ಮಾಡ್ದ ಅಂತಂದರೆ ಅಂಥವನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುತ್ತೆ, ತಿಳ್ಕೊಳ್ಳಿ. ನಿಮ್ಮ ಮನೆಯ ಬಾಗಿಲನ್ನು ಯಾರಾದರೂ ಮುರಿದ್ರು ಅಂತಂತಂದರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಪೊಲೀಸರಿಗೆ, ಇಂಥ ಕಳ್ಳರೆ ಮುರಿದಿದ್ದಾರೆ ನಿಮ್ಮ ಮನೆ ಬಾಗಿಲನ್ನ ಅಂತ. ಅಂಥದ್ರಲ್ಲಿ ರೇವ್ ಪಾರ್ಟಿ ನಡೆಯುತ್ತೆ, ಪೊಲೀಸರಿಗೆ ಗೊತ್ತಿರಲ್ಲ. ಒಂದು ದಿನದ ಬಳಿಕ CCBಗೆ ಮಾಹಿತಿ ಬರುತ್ತೆ. ಕತ್ತೆ ಕಾಯ್ತಾ ಇದ್ರೆ ಪೊಲೀಸರು. ಹಂಗಾದ್ರೆ ಶೇಮ್ ಅಲ್ವಾ ಇದು? ನಾಚಿಕೆಡಿನ ಸಂಗತಿ ಅಲ್ವಾ ಇದು? ಗೊತ್ತಿರುತ್ತೆ, ಪೊಲೀಸರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಅಷ್ಟರೇನೆ. ಏನು ಹೆಬ್ಬಗೋಡಿ ಪೊಲೀಸರಿಗೆ ಏನು ಗೊತ್ತಿರಲಿಲ್ವಾ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ ಹೆಬ್ಬಗೋಡಿ ಪೊಲೀಸರು ಎಲ್ಲ ಗೊತ್ತಿರುತ್ತೆ, ಸುಮ್ಮನೆ ಇರ್ತಾರೆ. ಯಾಕಂದರೆ ಈ ರೀತಿ ಪರ್ ಹೆಡ್ 2 ಲಕ್ಷ ರೂಪಾಯಿ, 2 lakhs ಪರ್ ಹೆಡ್, ಅದನ್ನು ಪೀಕುವಂಥವರು ಪೊಲೀಸರು ಅಡ್ಜಸ್ಟ್ ಮಾಡ್ಕೊಂಡ್ರಲ್ವಾ. ರೇವ್ ಪಾರ್ಟಿ ಶನಿವಾರನೇ ಶುರುವಾಗಿದೆ. ಪಾರ್ಟಿ ಶುರುವಾಗಿ 1 ದಿನದ ನಂತರ 1-2 ಜನ ಅಲ್ಲಿ ಖಾಲಿ ಮಾಡಿದ ಮೇಲೆ ಪಾಪ ಪೊಲೀಸರಿಗೆ ಗೊತ್ತಾಗಿದೆ. ಈ ಸಿನಿಮಾದಲ್ಲಿ ಎಲ್ಲ ಆದಮೇಲೆ ಪೊಲೀಸ್ ಜೀಪ್ ಬರುತ್ತೆ ನೋಡಿ, ಎಲ್ಲ ಆದಮೇಲೆ ಹಂಗೆ ಪೊಲೀಸರು ಬಂದರು ಪಾಪ. ಎಷ್ಟೋ ಸಂದರ್ಭಗಳಲ್ಲಿ ಪೊಲೀಸರು ಮಾಡುವಂಥ ಒಳ್ಳೆ ಕೆಲಸ ಕಾರ್ಯಗಳಿದಾವಲ್ಲ, ಆ ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೊಗಳ್ತೀವಿ. ಪೊಲೀಸರಿಲ್ಲ ಅಂತಂದರೆ ನಮ್ಮ ಸ್ಥಿತಿಗತಿಗಳು ಏನಾಗಬೇಕು ಸಮಾಜದ್ದು. ಆದರೆ ಪೊಲೀಸರು ಈ ರೀತಿ ದಿವ್ಯ ನಿರ್ಲಕ್ಷ್ಯ ತೋರಿಸ್ಬಿಟ್ರೆ, ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ, ಇನ್ನು ಬೆಂಗಳೂರಿನಲ್ಲಿ ಆದಂತ ರೇವ್ ಪಾರ್ಟಿ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವಿಚಾರಗಳು ಹೊರಬರ್ತಾ ಇದೆ. ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಜೊತೆಗೆ ಅಲ್ಲಿ ಸಿಕ್ಕಂತ ವಸ್ತುಗಳಿರಬಹುದು. GR ಫಾರ್ಮ್ ಹೌಸ್ನ ರೇವ್ ಪಾರ್ಟಿ ಪ್ರಕರಣ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಆದಂತ ಪಾರ್ಟಿ, ಒಂದಷ್ಟು ವಿಡಿಯೋಗಳು, ಈಗ ಮತ್ತಷ್ಟು ವಿಡಿಯೋಗಳು ಬಹಿರಂಗ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ದೃಶ್ಯ ಹಂಚಿಕೊಂಡಿದ್ದ ಕೆಲವರು ಆ ಪಾರ್ಟಿಯ ದೃಶ್ಯಗಳನ್ನ ಶೇರ್ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಅದೇ ದೃಶ್ಯಗಳನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು, ಅಂದ್ರೆ ಯಾರ್ಯಾರು ಇದರಲ್ಲಿ ಅಂದರ್ ಆಗಿದ್ದಾರೆ, ಸೊ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಚೆಕ್ ಮಾಡಿದಾಗ ಒಂದಷ್ಟು ವಿಡಿಯೋಗಳನ್ನು
ಅಲ್ಲಿ ಪಾರ್ಟಿ ಹೇಗೆ ನಡೀತಾ ಇತ್ತು, DJ ಹೇಗಿತ್ತು, ಇದೆಲ್ಲದರ ವಿಡಿಯೋನ ಹಂಚ್ಕೊಂಡಿದ್ದಾರೆ. ಸೊ ಆ ವಿಡಿಯೋಗಳನ್ನ ಈಗ ಪೊಲೀಸರು ಕಲೆಕ್ಟ್ ಮಾಡಿರೋದು. ನೋಡಿ, ಒಂದು ದೃಶ್ಯ ನೀವೀಗ ನೋಡ್ಬೋದು, ಆ ಪಾರ್ಟಿಯ ದೃಶ್ಯ. ಇದು GR ಫಾರ್ಮ್ ಹೌಸ್ನ ಒಂದಷ್ಟು ದೃಶ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಅದೇ ದೃಶ್ಯಗಳನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು. ಸೊ ಜಗಮಗಿಸುವಂಥ ಲೈಟು, ಹಾಗೇನೆ DJ ಮ್ಯೂಸಿಕ್, ಇದೆಲ್ಲವೂ ಕೂಡ ಆಯಿತು. ಓಕೆ ಫೈನ್, ಪಾರ್ಟಿ ಮಾಡೋಕೆ ಯಾರ ಅಭ್ಯಂತರ ಇರೋದಿಲ್ಲ, ಇಂಥ ಪಾರ್ಟಿಗಳನ್ನು ಮಾಡಬಹುದು. ಆದರೆ ಯಾವ ವಸ್ತುಗಳನ್ನು ಬಳಸ್ತೀರಾ ನೀವಲ್ಲಿ, ಅದು ಮುಖ್ಯ ಆಗುತ್ತೆ. ಸೊ ಮದ್ಯವನ್ನು ಬಳಸಿ ಅಲ್ಲಿ ಪಾರ್ಟಿ ಮಾಡುವಂಥದ್ದು, ಗೆಟ್ ಟುಗೆದರ್ ಎಲ್ಲ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಮಾದಕ ವಸ್ತು ಬಳಸೋದಿದೆಯಲ್ಲ, ಇದು ಆಕ್ಷೇಪಾರ್ಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CCB ರೇಡನ್ನು ಮಾಡಿರೋದು. ಸೊ ಅಲ್ಲಿ ಬಳಸಲಾಗಿರುವಂಥ MDMA ಇರ್ಬೋದು, ಕೊಕೇನ್ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಈಗ ಇನ್ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪಾರ್ಟಿಯ ಮತ್ತಷ್ಟು ವಿಡಿಯೋಗಳು ಈಗ ಬಹಿರಂಗ ಆಗ್ತಾ ಇದೆ.